ನಿಮಗೊಂದು ಪ್ರಶ್ನೆ, ಕೆಲವು ಬ್ರ್ಯಾಂಡ್ಗಳು ಯಶಸ್ವಿಯಾಗುತ್ತೆ, ಆದರೆ ಜನರ ಹೃದಯದಲ್ಲಿ ಸ್ಥಾನ ಪಡೆಯಲು ಸಾಧ್ಯ ಆಗೋದಿಲ್ಲ ಯಾಕೆ? ಇನ್ನು ಕೆಲವು ಬ್ರ್ಯಾಂಡ್ಗಳು ಜನರ ಕುಟುಂಬದ ಒಬ್ಬ ಸದಸ್ಯನಂತೆ ಆಗ್ಬಿಡುತ್ತೆ ಯಾಕೆ? ಯಾಕಂದ್ರೆ ಅವರು ಗ್ರಾಹಕರನ್ನ ಕೇವಲ ಖರೀದಿದಾರರಂತೆ ನೋಡಿಲ್ಲ, ಮನುಷ್ಯರಂತೆ ನೋಡಿದ್ರು. ಅದಕ್ಕಾಗಿಯೇ ಮೀನಾಕ್ಷಿ ಅಮ್ಮನವರನ್ನ ಕೇವಲ ಮದುರೈನ ದೇವತೆಯಾಗಿ ಮಾತ್ರ ನೋಡಬೇಡಿ. ಅವರು ಧೈರ್ಯ, ಆಡಳಿತ, ಕರುಣೆ, ಜನರೊಂದಿಗೆ ಬಾಂಧವ್ಯ ಮತ್ತು ನ್ಯಾಯಯುತ ನಾಯಕತ್ವದ ಪ್ರತೀಕ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ದೊಡ್ಡ ನಾಯಕ ಆದೇಶಗಳ ಮೂಲಕ ರಾಜ್ಯವನ್ನ ಆಳೋದಿಲ್ಲ, ಪ್ರೀತಿ ಮತ್ತು ನಂಬಿಕೆಯ ಮೂಲಕ ನಾಯಕತ್ವ ವಹಿಸ್ತಾನೆ. ಅದೇ ಮಾ ಮೀನಾಕ್ಷಿ ಮೈಂಡ್ ಸೆಟ್. ಸೊ ಮಾ ಮೀನಾಕ್ಷಿಯಿಂದ ನಾವು ಕಲಿಯಬೇಕಾದ 5 ಅಂಶಗಳು. ನಂಬರ್ 1, ಲಾಭಕ್ಕಿಂತ ಮನುಷ್ಯ ಮುಖ್ಯ. ಪ್ರತಿಯೊಬ್ಬ ಗ್ರಾಹಕ ಕೇವಲ ಒಂದು ಬಿಲ್ ಅಲ್ಲ, ಒಬ್ಬ ಮನುಷ್ಯ. ಪ್ರತಿಯೊಬ್ಬ ಉದ್ಯೋಗಿ ಕೇವಲ ಒಂದು ಸ್ಯಾಲರಿ ಅಲ್ಲ, ಒಂದು ಕುಟುಂಬ. ಈ ಒಂದು ಆಲೋಚನೆ ನಿಮ್ಮ ಬಿಸ್ನೆಸ್ ಅನ್ನೇ ಬದಲಾಯಿಸಬಹುದು. ನಂಬರ್ 2, ಲಿಸನ್ ಬಿಫೋರ್ ಯು ಲೀಡ್. ಮೀನಾಕ್ಷಿ ಅಮ್ಮನವರ ಮಹತ್ವ ಜನರೊಂದಿಗೆ ಇರುವ ಬಾಂಧವ್ಯ. ಬಿಸ್ನೆಸ್ನಲ್ಲೂ ಹೆಚ್ಚು ಮಾತನಾಡುವ ನಾಯಕನಲ್ಲ, ಹೆಚ್ಚು ಕೇಳುವ ನಾಯಕ ಹೆಚ್ಚು ಕಾಲ ಉಳಿಯುತ್ತಾನೆ. ನಂಬರ್ 3, ಬಿ ಸ್ಟ್ರಾಂಗ್ ವಿತೌಟ್ ಲೂಸಿಂಗ್ ಕೈಂಡ್ನೆಸ್. ಧೈರ್ಯ ಇರಬೇಕು, ಆದರೆ ಕರುಣೆಯೂ ಇರಬೇಕು. ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕು, ಆದರೆ ಗೌರವದಿಂದ ತೆಗೆದುಕೊಳ್ಳಬೇಕು. 4, ಬಿಲ್ಡ್ ಎ ಕಲ್ಚರ್ ಆಫ್ ರೆಸ್ಪೆಕ್ಟ್. ಗೌರವ ಸಂಬಳ ಕೊಟ್ಟು ಖರೀದಿಸಲು ಸಾಧ್ಯ ಇಲ್ಲ, ಹುದ್ದೆಯಿಂದ ಸಂಪಾದಿಸಲು ಸಾಧ್ಯ ಇಲ್ಲ, ನಮ್ಮ ನಡವಳಿಕೆಯಿಂದ ಮಾತ್ರ ಸಂಪಾದಿಸಬಹುದು. ನಂಬರ್ 5, ಎ ಗ್ರೇಟ್ ಬ್ರ್ಯಾಂಡ್ಸ್ ಫೀಲ್ ಲೈಕ್ ಎ ಫ್ಯಾಮಿಲಿ. ಜನರು ಅಗ್ಗದ ಬ್ರ್ಯಾಂಡ್ಗಳನ್ನ ಮರೆತು ಬಿಡ್ತಾರೆ, ಆದರೆ ತಮ್ಮನ್ನ ಗೌರವಿಸಿದ ಬ್ರ್ಯಾಂಡ್ಗಳನ್ನ ಎಂದಿಗೂ ಮರೆಯೋದಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರತನ್ ಟಾಟಾ. ಜನರು ಅವರನ್ನ ಕೇವಲ ಉದ್ಯಮಿಯಾಗಿ ನೋಡಲಿಲ್ಲ, ಒಬ್ಬ ನಂಬಿಕೆಯ ನಾಯಕನಾಗಿ ನೋಡಿದ್ರು. ಅದಕ್ಕಾಗಿಯೇ ಟಾಟಾ ಗ್ರೂಪ್ ಮೇಲಿನ ಅಭಿಮಾನ ತಲೆಮಾರುಗಳಿಂದ ಮುಂದುವರಿತಾ ಇದೆ. ನೆನಪಲ್ಲಿಟ್ಕೊಳ್ಳಿ, ಬಿಸ್ನೆಸ್ ನಲ್ಲಿ ಗ್ರಾಹಕರ ಹಣ ಒಮ್ಮೆ ಬರುತ್ತೆ, ಆದರೆ ಗ್ರಾಹಕರ ನಂಬಿಕೆ ಜೀವಮಾನವಿಡೀ ಬರುತ್ತೆ. ಮಾ ಮೀನಾಕ್ಷಿ ನಮಗೆ ಹೇಳುವ ಅತಿ ದೊಡ್ಡ ಪಾಠ ಇದು. ಮನುಷ್ಯರನ್ನ ಗೆಲ್ಲು ಮಾರ್ಕೆಟ್ ನಿನ್ನದಾಗುತ್ತೆ, ಹೃದಯಗಳನ್ನ ಗೆಲ್ಲು ಬ್ರ್ಯಾಂಡ್ ಶಾಶ್ವತವಾಗಿರುತ್ತೆ. ಯಾಕೆಂದ್ರೆ ಜನರು ನಿನ್ನ ಕಂಪನಿಯನ್ನ ನೆನಪಲ್ಲಿ ಇಟ್ಕೊಳ್ಳದೆ ಇರಬಹುದು, ಆದರೆ ನೀನು ಅವರೊಂದಿಗೆ ಹೇಗೆ ನಡೆದುಕೊಂಡೆ ಅನ್ನೋದನ್ನ ಎಂದಿಗೂ ಮರೆಯುವುದಿಲ್ಲ. ಅದೇ ಮಾ ಮೀನಾಕ್ಷಿ ಮೈಂಡ್ ಸೆಟ್. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.